ಇವತ್ತು ಹಳ್ಳಿ ಸ್ಟೈಲಲ್ಲಿ ಒಂದು ಚಿಕನ್ ಗ್ರೇವಿ ಮಾಡಿ ತೋರಿಸ್ತೀನಿ. ಚಿಕನ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ 3/4 kg. ಆಮೇಲೆ ಅದಕ್ಕೆ ಮಸಾಲ ನೋಡಿ, ತೆಂಗಿನಕಾಯಿ ಸ್ವಲ್ಪ, ಆಮೇಲೆ ಸ್ವಲ್ಪ ಅಕ್ಕಿ, ಆಮೇಲೆ ಕಡಲೆಬೇಳೆ, ಗಸಗಸೆ, ಗೋಡಂಬಿ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ. ಮತ್ತು ಸಣ್ಣ ಈರುಳ್ಳಿ, 2 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ. ಮತ್ತು ಎಣ್ಣೆ ಹಾಕ್ದಂಗೆ ಇದು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಕೊಳ್ಳೋಣ. ಆಮೇಲೆ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ತಣ್ಣಗಾಗಿದೆ, ಉಟ್ಕೊಂಡ್ಬಿಡೋಣ ಇದನ್ನ. ಇದೇ ಬಾಣಲಿಗೆ ಎಣ್ಣೆ ಹಾಕೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗಿದೆ. ಇವಾಗ ಚಿಕನ್ ಈಗ ಸ್ವಲ್ಪ ಮುಚ್ಚಿಬಿಡೋಣ. ಲೋ ಫ್ಲೇಮಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಹಾಕೋಣ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ನೀರೆಲ್ಲ ಬದ್ದು ಬಿಡ್ಲಿ. ಆಮೇಲೆ ಮಸಾಲ ಹಾಕೋಣ. ಮಸಾಲ ಹಾಕೋಣ ಇವಾಗ. ಇದಕ್ಕೆ ಸ್ವಲ್ಪ ನಿಮಗೆ ಗಟ್ಟಿ ಗ್ರೇವಿ ಬೇಕು ಅಂದ್ರೆ ನೀರು ಕಮ್ಮಿ ಹಾಕೊಳ್ಳಿ. ಸ್ವಲ್ಪ ನೀರ್ ತರ ಸೆಮಿ ಗ್ರೇವಿ ಬೇಕು ಅಂದ್ರೆ ಸ್ವಲ್ಪ ನೀರು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳಿ. ಇದು ಕುದಿಲಿ. ಸಾಲ್ಟ್ ಹಾಕದೆ ಮರ್ತೋಗಿ ವಿಡಿಯೋ ಮಾಡ್ಕೊಂತ ಇವಾಗ ಹಾಕ್ತೀನಿ. ಸಾರ್ ರೆಡಿ ಆಗಿದೆ ನೋಡಿ, ಎಣ್ಣೆ ಬಿಟ್ಕೊಂಡಿದೆ. ಆಗಿದೆ, ಇದು ಆಫ್ ಮಾಡ್ಕೊಂಡ್ಬಿಡೋಣ. ಮುದ್ದೆ, ಚಿಕನ್ ಸಾರು.